ಈ ವರ್ಷ ಎಲ್ಲಿ ನೋಡಿದರಲ್ಲಿ ಮಾರಿ ಜಾತ್ರೆಯ ಸಂಭ್ರಮವೋ ಸಂಭ್ರಮ. ಅದರಲ್ಲೂ ವಿಶೇಷವಾಗಿ ಮಲೆನಾಡಿನಲ್ಲಿ ನಡೆಯುವ ಮಾರಿಕಾಂಬಾ ಜಾತ್ರೆಗೆ ಅದರದ್ದೇ ಆದ ಇತಿಹಾಸವಿದೆ. ಮಾರಿ ಜಾತ್ರೆ ಎಂದಾಕ್ಷಣ ಪ್ರತಿ ಜಾತ್ರೆ ನಡೆಯುವಾಗ ದೇವಸ್ಥಾನ, ಗೋಪುರ, ಮನೆಗಳಿಗೆ ವಿಶೇಷವಾಗಿ ಸುಣ್ಣ ಬಣ್ಣದಿಂದ ಅಲಂಕಾರಗೊಳ್ಳುತ್ತವೆ. ಮಾರಿ ಜಾತ್ರೆ ಮರ ಕಡಿಯುವ ಶಾಸ್ತ್ರದಿಂದ ಶುರುವಾಗಿ ಅಂಕೆ ಹಾಕುವ ಶಾಸ್ತ್ರ, ಎಣ್ಣೆ ಭಂಡಾರ ಶಾಸ್ತ್ರ, ತವರು ಮನೆಯಿಂದ ತಾಳಿ ತರುವ ಶಾಸ್ತ್ರ, ತವರು ಮನೆಯಿಂದ ಅಮ್ಮ ಗಂಡನ ಮನೆಗೆ ಹೋಗುವಾಗ ನಡೆಯುವ ರಾಜಬೀದಿ ಉತ್ಸವ, ಜೊತೆಯಲ್ಲಿ ಗಂಡನ ಮನೆಯಲ್ಲಿ ಕಣ್ಣೂರಿನ ಮಾರಿಕಾಂಬೆಯ ಗದ್ದಿಗೆಯಲ್ಲಿ 5 ದಿನಗಳ ಕಾಲ ಭಕ್ತರ ಸೇವೆಯನ್ನ ಸ್ವೀಕರಿಸಿ ಕೊನೆಯ ದಿನ ಅಮ್ಮನನ್ನು ವನಕ್ಕೆ ಕಳಿಸುವ ಶಾಸ್ತ್ರವಿರುತ್ತದೆ. ಕಣ್ಣೂರಿನ ಮಾರಿಕಾಂಬಾ ಜಾತ್ರೆಗೆ ಅಂಕೆಶಾಸ್ತ್ರ ಮಾಡುವ ಮೂಲಕ ವಿದ್ಯುಕ್ತವಾಗಿ ಜಾತ್ರೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಶಿವಪ್ಪ ಎಸ್.ಎಚ್. ಕಣ್ಣೂರು, ಉಪಾಧ್ಯಕ್ಷರಾದ ಬೈಮಪ್ಪ ಕೆ.ಆರ್., ರಘುವಿ ಮಧ್ಯಕಣ್ಣೂರು, ನಾಗರಾಜ ಟಿ.ಡಿ. ಮೆಣಸಿಂತರ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ರವಿ ಕೆ.ಎಂ. ಕಣ್ಣೂರು ಹಾಗೂ ಸದಸ್ಯರಾದ ಮಂಜಪ್ಪ ಜಿ.ಸಿ. ಕಣ್ಣೂರು, ಸಿದ್ದಪ್ಪ ಹೊಸಕೊಪ್ಪ, ಸುರೇಶ್ ಎಚ್.ಎಲ್. ಹೊಸಕೊಪ್ಪ, ಮಂಜಪ್ಪ ಕೆ. ಸಂಪಗೆ ಕಣ್ಣೂರು, ಗಣಪತಪ್ಪ ಕೈಸೋಡಿ ಕಣ್ಣೂರು, ನಾಗರಾಜ್ ಸಂಗಿ ಕಣ್ಣೂರು ಹಾಗೂ ಗ್ರಾಮಾಭಿವೃದ್ಧಿ ಅಧ್ಯಕ್ಷರು ಚಂದ್ರಪ್ಪ ಎಂ. ಕಣ್ಣೂರು, ಚಂದ್ರಶೇಖರ ಎನ್.ಕೆ. ಕಣ್ಣೂರು, ಮಂಜುನಾಥ ಕೆ.ಬಿ. ಕಣ್ಣೂರು, ಗಣೇಶ್ ವಿ. ಕಣ್ಣೂರು, ನಾರಾಯಣರಾವ್ ಮಧ್ಯ ಕಣ್ಣೂರು, ನಾಗರಾಜ್ ನೀಚಡಿ ಕಣ್ಣೂರು, ಚೇತನ ಸಾರೆಕೊಪ್ಪ ಕಣ್ಣೂರು, ದೇವರಾಜ್ ನೀಚಡಿ ಕಣ್ಣೂರು, ಪರಶುರಾಮ್ ಕೈಸೋಡಿ ಕಣ್ಣೂರು, ವಾಸು ಎಸ್. ಕಣ್ಣೂರು, ಸ್ವಾಮಿ ಸಂಪೇಗ ಕಣ್ಣೂರು, ರಮೇಶ ಬಿ.ಸಿ. ಹೊಸಕೊಪ್ಪ, ಮಂಜುನಾಥ ಡಿ.ಕೆ. ಕಣ್ಣೂರು, ರಾಘವೇಂದ್ರ ಎಂ.ಸಿ. ಮೆಣಸಿನಸರ, ಗಂಗಾಧರ ಕೆ.ಪಿ. ಕಣ್ಣೂರು ಹಾಗೂ ಪ್ರಧಾನ ಅರ್ಚಕರಾದ ರವಿಕುಮಾರ್ ಸಂಗಿ ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಮಾರ್ಚ್ 9ರ ಸೋಮವಾರದಿಂದ ಮಾರ್ಚ್ 13ರ ಶುಕ್ರವಾರದವರೆಗೆ 5 ದಿನಗಳ ಕಾಲ ಮಾರಿಕಾಂಬಾ ದೇವಿಯ ಜಾತ್ರೆ ನಡೆಯುತ್ತದೆ ಎಂದು ಮಾರಿಕಾಂಬಾ ದೇವಸ್ಥಾನದ ಹಾಗೂ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶಿವಪ್ಪ ಎಸ್.ಎಚ್. ತಿಳಿಸಿರುತ್ತಾರೆ. ಈ ಜಾತ್ರೆ 30/12/25ರಂದು ಕೋಣವನ್ನು ತಂದು ನಾವು ಊರಲ್ಲಿ ಕೋಣವನ್ನು ಬಿಟ್ಟಿದ್ದೀವಿ. ಮರಕ್ಕೆ ಎಷ್ಟು ತಾರೀಕು? 6/1/26ರಂದು ದೇವಿಯ ಮರವನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದಲೇ ಕೋಣದ ಕಾರ್ಯಕ್ರಮವನ್ನು ಮಾಡಿದ್ವಿ. 6/1/26ರಂದು ನಾವೆಲ್ಲರೂ ಇಡೀ ಎಲ್ಲ ಸಮಸ್ತ ಗ್ರಾಮಸ್ಥರು ಸೇರಿ ಹೋಗಿ ಆ ಮರವನ್ನು ಕಡಿದು ಈ ತವ್ರ ಮನೆ ಹತ್ರ ನಾವು ಇಟ್ಟಿದ್ದೀವಿ. ಮತ್ತೆ ಈಗ ಇವತ್ತು 6/3/26ರಂದು ಅಂಕಿ ಹಾಕುವ ಶಾಸ್ತ್ರ ಇದೆ. ಆ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೀವಿ. 10ನೇ ತಾರೀಕು ಸಂಜೆ ತವ್ರ ಮನೆಯಲ್ಲಿ ಮಡ್ಲಕ್ಕಿ ಮಾಡೋದು ಮತ್ತು ವಿಶೇಷ ಪೂಜೆ ತವ್ರ ಮನೆಯಲ್ಲಿ, ಅಮ್ಮನ ತವ್ರ ಮನೆಯಲ್ಲಿದೆ. ಮತ್ತೆ ಬೆಳಗಿನ ಜಾವ 4 ಗಂಟೆಗೆ, ಬುಧವಾರ ಬೆಳಗಿನ ಜಾವ 4 ಗಂಟೆಗೆ ಅಮ್ಮನ ರಥೋತ್ಸವ ಕಾರ್ಯಕ್ರಮವಿದೆ. ರಥೋತ್ಸವ ಕಾರ್ಯಕ್ರಮದಲ್ಲಿ ಸಕಲ ವಾದ್ಯ ಮತ್ತು ಜಾನಪದ ಕಲೆಗಳಿಂದ ಅದ್ದೂರಿಯಾಗಿ ರಾಜಬೀದಿ ಉತ್ಸವವನ್ನು ಮಾಡಲು ತೀರ್ಮಾನ ಮಾಡುವ ಒಂದು ಕಾರ್ಯಕ್ರಮವಿರುತ್ತದೆ. ದಿನಾಂಕ ಆ ದಿನ 10 ಗಂಟೆಗೆ ಅಮ್ಮನ ಗದ್ದಿಗೆ ಕಾರ್ಯಕ್ರಮ, ನಂತರ ವಿಶೇಷ ಪೂಜಾ ಕಾರ್ಯಕ್ರಮಗಳದ್ದು ಪದ್ಧತಿಯಂತೆ ನಾವು ಆ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಣದವರು, ಅರುಣ್ ಅಂತ ಹೇಳಿ ಬಣದವರು ಮತ್ತು ಗುಡಿಗಾರ್ ಸಕತ್ತಲ ಮಕ್ಕಳು ಮತ್ತೆ ಅಸಾದಿ ಅಂತ ಆ ಕಾರ್ಯಕ್ರಮಕ್ಕೆ ಬೇಕು ಅವರು ರಘು ಅಂತ ಹೇಳಿ, ಮತ್ತೆ ಚೌಟಿಗಿರಿ ನಮ್ಮ ಬಾಬಣ್ಣ ಅಂತ ಹೇಳಿ, ಇವರೆಲ್ಲರ ಸಹಕಾರ ಮತ್ತು ನಮ್ಮ ಒಳ್ಳೆ ರೀತಿ ಜಾತ್ರೆ ನಡೆಸಬೇಕು ಅನ್ನೋದಿದೆ. ಆ ದೇವಿ ನಮಗೆ ಆಶೀರ್ವಾದ ಮಾಡ್ತಾಳೆ ಅಂತೇಳಿ ನನ್ನ ಅಭಿಪ್ರಾಯ. ಸುಮಾರು 100 ವರ್ಷ ಅಂತ ಹೇಳ್ಬೋದು. ನಮ್ಮ ಅಜ್ಜನ ಕಾಲದಿಂದಲೂ ಈ ದೇವಿ ಇತ್ತು ಅಂತ ಹೇಳ್ಬೋದು. ಈ ದೇವಿಗೆ ಮುಖ್ಯವಾಗಿ ಅರ್ಚಕರಾಗಿ ಇಲ್ಲಿ ಊರಿನಲ್ಲಿ ಒಂದು ದೊಡ್ಡ ಮಂತ್ಯಾನ ಇದೆ, ಸಂಗಿ ಮಂತ್ಯಾನ ಅಂತ ಹೇಳಿ, ಅವರು ಈ ದೇವಿ ಪೂಜೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಈಗಲೂ ಅದೇ ಮಂತ್ಯಂದರೆ ಪೂಜೆ ಮಾಡ್ತಾರೆ. ಮತ್ತೆ ಈ ದೇವಿಗೆ ಬಹಳ ಸಂಬಂಧಪಟ್ಟವರು ಅಂದ್ರೆ ಇಲ್ಲಿ ಹೊಸಕಪ್ಪದಲ್ಲಿ ಬಂಗಿ ಮಂತ್ಯಂದವರು ಅಂತ ಇದ್ದಾರೆ, ಮತ್ತು ನಮ್ಮೂರಲ್ಲಿ ತಳವಾರ ಮಂತ್ಯಂದವರು ಅಂತ ಇದ್ದಾರೆ. ಅವರೇ ಪೂಜೆ ಮಾಡ್ಬೇಕು ಅನ್ನೋ ಒಂದು ಪದ್ಧತಿ ಈ ದೇವಿಯಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಮತ್ತೆ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಅವರ ಮಡ್ಲಿಕ್ಕೆ ಬಹಳ ಮಹತ್ವ. ಅವ್ರ ಮಡ್ಲಿಕ್ಕೆ ಹಾಕಿದ್ಮೇಲೆ ಉಳಿದ ಗ್ರಾಮಸ್ಥರು ಮಡ್ಲಿಕ್ಕೆ ಹಾಕಂದಿದೆ. ಈ ಟೈಪ್ ಕಾರ್ಯಕ್ರಮ ಇದೆ. ಮತ್ತೆ ಇಲ್ಲಿ ಇದಕ್ಕೆ ಹೇಳೋದಲ್ಲ, ಇವು ಬಹಳ ಪಾತ್ರ ಅಂದ್ರೆ ನಮ್ಮ ಊರಿನ ಒಂದು ಅವರ ದಲಿತ ಸಮುದಾಯದವ್ರದ್ದು ಬಹಳ ಪಾತ್ರ ಇದೆ. ಅವ್ರದ್ದು ಹೆಚ್ಚಿನ ಪಾತ್ರ ಅಂದ್ರೆ ಅವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪಾತ್ರ ಇದೆ. ಅವರು ಹೆಚ್ಚಿಗೆ ಅವರು
ಇದ್ರ ಭಾಗವಹಿಸಿ ಅವ್ರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ಬೇಕಾಗ್ತದೆ. ಅವರು ಮಾಡ್ತಾ ಇದ್ದಾರೆ, ಯಾವಾಗಲೂ ಮಾಡ್ತಾ ಇದ್ದಾರೆ, ಈಗ ಮಾಡ್ತಾ ಇದ್ದಾರೆ. ದಲಿತ ಸಮಾಜ ಅವ್ರದ್ದು ಇದೆ. ಮತ್ತೆ ಇಲ್ಲಿ ನಮ್ಮ ಚೌಟಿಗಿರು ಮತ್ತೆ ಬಾಬಣ್ಣವರು, ಗುಡಿಗಾರರು ಶಕುಂತಲಮ್ಮ ಮತ್ತು ಅವ್ರ ಕಾರ್ತಿಕ್ ಅವರು, ಮತ್ತೆ ಇವರು ಆಸಾದಿ ನಾಗರಾಜ್ ಮತ್ತು ಅವ್ರ ರಘು ಅಂತೇಳಿ ಅವ್ರ ಫ್ಯಾಮಿಲಿ. ಅದು ಇಂಥ ಊರಿನಲ್ಲೇ ಇಂಥ ಗ್ರಾಮವನ್ನ ನಾವು ಪೂಜೆ ಮಾಡ್ಬೇಕು ಅಂತ ಅವ್ರಿಗೆ ನೇಮಕ ಇದೆ. ಅವರೇ ಇಲ್ಲಿವರೆಗೂ ಅವರೇ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ನಾವು ಅವ್ರನ್ನೇ ಮುಂದುವರಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅವರೇ ಇದು ದೇವಸ್ಥಾನದ ಉಸ್ತುವಾರಿ ನೋಡ್ಕೊಬೇಕು, ಅವ್ರ ಮೇಲ್ಕಟ್ಟು ಕಟ್ಟಬೇಕು, ಅವರು ದೇವ್ರಗಾಲಿಗೆ ಅನ್ನ ಹಾಕ್ಬೇಕು. ಮತ್ತೆ ಇನ್ನೊಂದು ಇಲ್ಲಿ ಚೌಕ್ ಮನೆ ಅಂತ ಬರ್ತೈತಿ, ಆ ಅಮ್ಮಗೆ ಚೌಕ್ ಮನೆಗೆ ಈ ಸಂಗಿ ಬಂತ ಅಂದರೆ ಮಾಡ್ಬೇಕು, ಅವರೇ ಎಡೆ ಪಡಿ ಮಾಡ್ಬೇಕು ಅಂತ ಹೇಳಿ ಆ ಪದ್ಧತಿ ಇಲ್ಲಿದೆ. ನಮ್ಮ ಈ ಮಾರಿಕಾಂಬಾ ದೇವಿಯ ಜಾತ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ಸುಮಾರು 106 ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿದ್ದು. ಇದು ಈ ದೇವಿಗೆ ಕಣ್ಣೂರು, ಮಧ್ಯ ಕಣ್ಣೂರು, ಕೇವಸ್ಕಪ್ಪ ಹಾಗೂ ಮೆಣಸಿನಸರ ಈ 4 ಗ್ರಾಮಗಳ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಗ್ರಾಮಸ್ಥರೊಂದಿಗೆ ಬಹಳ ಅದ್ದೂರಿಯಾಗಿ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಪೂಜಾ ಪುರಸ್ಕಾರಗಳನ್ನು ನಡೆಸ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 ದಿನಗಳ ಕಾಲ ದೇವಿಯ ರಾಜಬೀದಿ ಉತ್ಸವದಿಂದ ಹಿಡಿದು ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಭಕ್ತರ ಸಹಕಾರದೊಂದಿಗೆ ನೆರವೇರಿಸಿಕೊಡ್ತಾ ಇದ್ದೇವೆ. ಕಣ್ಣೂರ ಮಾರಿಕಾಂಬೆಗೆ ಮಾರಿ ಬಲಿ ನೀಡುವುದಿಲ್ಲ, ಆದರೆ ಇಲ್ಲಿ ವಿಶೇಷವಾದ ಸಾಕು ಪ್ರಾಣಿಯ ಬಲಿ ನೀಡಲಾಗುತ್ತದೆ. ಈ ಬಲಿಯ ಬಗ್ಗೆ ತಿಳಿಸಿದ ಜಾನಪದ ಕಲಾವಿದ ಹಾಗೂ ಮಾರಿಕಾಂಬಾ ಜಾತ್ರಾ ಸಮಿತಿಯ ಸದಸ್ಯರಾದ ಜೆ.ಸಿ. ಮಂಜಪ್ಪ. ಈ ಮಾರಿ ಅಮ್ಮಗೆ ಮೊದಲು ಕೋಣನ್ನೇ ಕಡಿತಾ ಇದ್ರು, ಈಗ ಹಂದಿ ಕಡಿತಾರೆ. ಕಾರಣ ಏನಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಾಗ ಕೆಲವು ವರ್ಷಗಳ ಹಿಂದೆ ಆ ಕೋಣ ಜಾತ್ರೆ ದಿವಸನೇ ತಪ್ಸ್ಕೊಂಡು ಹೋಗುತ್ತೆ. ಆ ಟೈಮ್ನಲ್ಲಿ ಅದನ್ನ ಯಾರು ಮುತುವರ್ಜಿ ಮಾಡಿರ್ತಾರೆ ಅವನ್ನೇ ಕಡಿಬೇಕಂತ ಹೇಳಿ ಮಾರಿಗುಡಿ 3 ಸುತ್ತರಿಸಿ ಕಡಿಯೋ ಟೈಮ್ನಲ್ಲಿ ಆ ಕೋಣ ವಾಪಸ್ ಬರುತ್ತೆ. ಆ ಕೋಣ ಹಿಡಿಬೇಕಂತ ಗ್ರಾಮಸ್ಥರು ಎಲ್ಲರೂ ಹೋದಾಗ ಈ ಮೇಲೆ ಒಂದು ಭೂತ ಅಂತ ಇದೆ, ಅಲ್ಲಿ ಹೋಗಿ ಅದು ಒಡೆದು ಮೂಡುತ್ತೆ. ಆ ಒಡೆದು ಮೂಡಿದ ನಂತರ ಅದರ ಬದಲಾಗಿ ಈಗ ಊರು ಹಂದಿ ಅಂತ ಹೇಳಿ ತಂದು ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಅದೇ ರೀತಿಯಲ್ಲಿ ಪೂಜೆ ವಗೇರೆ ಮಾಡಿ ಕಡಿತಾ ಇದ್ವಿ. ಅದೇ ಹಂದಿ ತಲೆನೇ ಇಲ್ಲಿ ಮಾರಮ್ಮನ ಎದುರಿಗೆ ಇಡ್ತಾ ಇದ್ವಿ. ಬೇರೆ ಮಾರಮ್ಮನ ಹಂಗೆ ಮೊದ್ಲಿನ ಹಾಗೆ ಕೋಣ ಕಡಿಯಲ್ಲ. ಇಲ್ಲಿ ಊರ ಹಂದಿ ಮಾತ್ರ ಕಡಿದು ಅದನ್ನೇ ನಡ್ಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಮೇಲೆ ಕೋಣ ಒಡೆದು ಮೂಡಿದ ಜಾಗದಲ್ಲಿ ಅದಕ್ಕೆ ಕೋಣ ತಲೆ ಭೂತಪ್ಪ ಅಂತಾನೆ ಒಡೆದು ಮೂಡಿದ ಮೂರ್ತಿ ಜೊತೆ ಅಲ್ಲಿದೆ. ಅಲ್ಲಿ ಅದಕ್ಕೂ ಹಣ್ಕಾಯಿ ವಗೇರೆ ಅವತ್ತು ಜಾತ್ರೆ ದಿವಸ ಅಲ್ಲಿ ಒಂದು ಕುರಿನೂ ಕೊಡ್ತಾರೆ. ಈಗ ಏನಾಗಿದೆ ಅಂದ್ರೆ ಈಗ ಹಂದಿನೇ ನಾವು ನಮ್ಮ ಊರಿನಲ್ಲಿ ಪೂರ್ವರ ಕಾಲದಿಂದಲೂ ಗ್ರಾಮ ದೇವತೆಯಾಗಿ ಮಾರಿಕಾಂಬಾ ದೇವಿಯನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಅದೇ ರೀತಿ ನಾವು ಸಹ ಪುನರ್ವಚನೆ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ದೇವಿ ಮೂಲತಃವಾಗಿ ಬ್ರಾಹ್ಮಣರ ಮಗಳಾಗಿರ್ತಾಳೆ. ತದನಂತರದಲ್ಲಿ ಹಿಂದುಳಿದ ವರ್ಗದ ಎಸ್ಯವರನ್ನ ಮದುವೆ ಆದ ಅಂತ ಹೇಳಿ ಅವರೆಲ್ಲ ಸೇರಿ ಆತನನ್ನ ಕೊಲೆ ಮಾಡಿ ಬಿಡಿಸಿರ್ತಾರೆ. ಆ ಸಂಪ್ರದಾಯದಂತೆ ಆ ಜಾತ್ರೆಯ ಉತ್ಸವವನ್ನು ನಾವು ಹಿಂದೂಗಳು ಮಾಡ್ಕೊಂಡು ಬಂದಿರ್ತೀವಿ. ಇದಕ್ಕೆ ಇದರದೇ ಆದಂತ ಒಂದು ಸಿದ್ಧಾಂತಗಳಿದೆ. ಇದನ್ನ ಅಮ್ಮನ್ನ ಮರ ಕಡಿಬೇಕಾದ್ರೆ ಸೊನ್ನೆವೇ ಆಗ್ಬೇಕು, ಕೋಣನ್ ಬಿಡ್ಬೇಕಾದ್ರೆ ನಮಗೆ ಸೊನ್ನೆವೇ ಆಗ್ಬೇಕು. ಈ ಸಂಪ್ರದಾಯದಲ್ಲಿ ನಡೆಸ್ಕೊಂಡು ಬಂದಿರ್ತೀವಿ. ಇದು ಮೊದಲು ಹೆಂಗಿತ್ತಪ್ಪ ಅಂದ್ರೆ ನಮ್ಮಲ್ಲಿ 1 ವರ್ಷ ಮುಂಚೆನೆ ಕೋಣನ್ ಬಿಟ್ಟು ನಾವು ಪುನಃ ಜಾತ್ರೆಯನ್ನು ಮಾರನೇ ವರ್ಷ ಮಾಡ್ತಿದ್ದೀವಿ. ಈಗ ಏನಪ್ಪಾ ಅಂದ್ರೆ ಕೆಲವೊಂದು ಅಡಚಣೆಗಳು ಇರೋದ್ರಿಂದ 1 ತಿಂಗಳ ಮುಂಚೆನೆ ಕೋಣನ ಬಿಟ್ಟು ನಾವು ಜಾತ್ರೆಯನ್ನು ಮಾಡ್ತೀವಿ. ಇದಕ್ಕೆ ಮಸೇದರು ಮತ್ತು ಶೈಬ್ಯರು ಎಲ್ಲರೂ ಮೂಲವಾಗಿ ಅವರಿಗೆ ಸಂಪ್ರದಾಯವಾಗಿರ್ತಾರೆ. ಈ ನಮ್ಮ ಅಮ್ಮಗೆ ಸಂಗಿ ಮನೆತನದವರು ಮೂಲತಃ ಮನೆತನದ ಮೂಲ ಪೂಜಾರರಾಗಿರ್ತಾರೆ. ಇದನ್ನ ಎಲ್ಲಾ ಗ್ರಾಮಸ್ಥರು ಮೆಣಸಿನಸರ, ಹೊಸಕಪ್ಪ, ಕಣ್ಣೂರು ಮತ್ತು ಮಧ್ಯ ಕಣ್ಣೂರು ಎಲ್ಲಾ ಗ್ರಾಮಸ್ಥರು ಸೇರಿ ಭಕ್ತಾದಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡಿ 5 ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ವು. ಸಮಯ ಬಂದಾಗ ಅನಿವಾರ್ಯವಾದಾಗ 7 ವರ್ಷಕ್ಕೂ 9 ವರ್ಷಕ್ಕೂ ಸಹ ಆಚರಣೆಯನ್ನು ಮಾಡಿದ್ವಿ ಉಂಟು ನಾವು ಅಂತ ಹೇಳ್ತಾ, ಇದಕ್ಕೆ ನಾವು ಅಮ್ಮನ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ಕೋಣವನ್ನ ಮಾಮೂಲಿ ಕೋಣವನ್ನ ಬಿಟ್ಟು ಸಾಕು ಪ್ರಾಣಿಯ ಕೋಣವನ್ನು ತಂದು ದೇವಿಗೆ ಹರಿಕೆಯನ್ನಾಗಿ ಕೊನೆಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾರೆ. ಮತ್ತೆ ಜಾತ್ರೆಗೆ ಅಂಗಡಿ ಬುಗ್ಗಟ್ಟುಗಳು ಮತ್ತು ಬಹಳ ಜನ ದಾನಿಗಳು ಸಹ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ. ಊರಿನವ್ರ ಸಹಕಾರ, ಅವರು ಸಹಕಾರ ಇದ್ರೆ ಮಾತ್ರ ನಾವು ಜಾತ್ರೆ ಮಾಡಕ್ ಸಾಧ್ಯ. ಅವರು ತನು ಮನ ಧನಗಳಿಂದ ಈ 4 ಗ್ರಾಮದವರು ನಮಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಮಾರ್ಚ್ 9ರಿಂದ 13ರ ತನಕ ನಡೆಯುವ ಕಣ್ಣೂರಿನ ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಶಿವಪ್ಪ SH,
ಅಧ್ಯಕ್ಷರು ಮಾರಿಕಾಂಬಾ ಸೇವಾ ಸಮಿತಿ ಕಣ್ಣೂರು. ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರಿರುವ ಭೀಮಪ್ಪ ಕೆಆರ್ ಹೊಸಕೊಪ್ಪ, ಉಪಾಧ್ಯಕ್ಷರು ಮಾರಿಕಾಂಬಾ ಸೇವಾ ಸಮಿತಿ ಹಾಗೂ ಮಾಜಿ ಉಪಾಧ್ಯಕ್ಷರು ಗೌತಮಪುರ ಗ್ರಾಮ ಪಂಚಾಯತ್ ಕಣ್ಣೂರು. ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರಿರುವವರು ರಾಘು ವಿ ಬದ್ಯ ಕಣ್ಣೂರು, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಉಪಾಧ್ಯಕ್ಷರು ಮಾರಿಕಾಂಬಾ ಸೇವಾ ಸಮಿತಿ ಕಣ್ಣೂರು. ಕಣ್ಣೂರು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರಿರುವ ಮಾರಿಕಾಂಬಾ ಸೇವಾ ಸಮಿತಿಯ ಕಾರ್ಯದರ್ಶಿ ನಾಗರಾಜ್ ಕೇಡಿ. ಜಾನಪದ ಕಲಾವಿದರು ಮಾರಿಕಾಂಬಾ ಸೇವಾ ಸಮಿತಿಯ ಸದಸ್ಯರಾದ ಮಂಜಪ್ಪ ಜಿಸಿ ಕಣ್ಣೂರು. ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಮಾರಿಕಾಂಬಾ ಸೇವಾ ಸಮಿತಿಯ ಸದಸ್ಯರಾದ ನಾಗರಾಜ್ ಸಂಗಿ. ಗೌತಮಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾರಿಕಾಂಬಾ ಸೇವಾ ಸಮಿತಿಯ ಮಾಜಿ ಸದಸ್ಯರಾದ ಮುಕುಂದ ಪಿ ಕಣ್ಣೂರು. ಮಾರಿಕಾಂಬಾ ಸೇವಾ ಸಮಿತಿಯ ಸದಸ್ಯರಾದ ಪರಶುರಾಮ್ ಕೈಸೂಡಿ, ನಾರಾಯಣರಾವ್ ಮಧ್ಯ ಕಣ್ಣೂರು. ಜಾತ್ರಾ ಸಮಿತಿಯ ಸದಸ್ಯರು ಗೌತಮಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಲಿಂಗಪ್ಪ ನೆಚ್ಚಡಿ ಹಾಗೂ ನಾಗಮ್ಮರವರು. ಮಾರಿಕಾಂಬಾ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರವಿಕುಮಾರ್ ಸಂಗಿ. ಅಂತಾರಾಷ್ಟ್ರೀಯ ಮಟ್ಟದ ಡೊಳ್ಳು ಕಲಾವಿದರು, ಜಾನಪದ ಕಲಾವಿದರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಟಾಕಪ್ಪ ಬಿ ಕಣ್ಣೂರು. ಜಾನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಟೀಕಪ್ಪ ಸಂಗಿ. ಮಾರಿಕಾಂಬಾ ಸೇವಾ ಸಮಿತಿಯ ಮಾಜಿ ಕಾರ್ಯದರ್ಶಿಯಾದ ರಮೇಶ್ ಕುಮಾರ್ ಕಣ್ಣೂರಿನಲ್ಲಿ ನಡೆಯುತ್ತಿರುವ ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರಿರುತ್ತಾರೆ.